ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯ ಮಳೆಗಾಲದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆಯಾಗದ ಹಿನ್ನೆಲೆ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಮಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷರು ಹಾಗೂ ಜನಪರ ಹೋರಾಟ ಸಮಿತಿಯ ಸಂಚಾಲಕ ಬಲ್ಲಾರಂಡ ಮಣಿಯುತ್ತಪ್ಪ ಅವರ ನೇತೃತ್ವದಲ್ಲಿ ಮಳೆಯ ದೇವರೆಂದೇ ಆರಾಧಿಸಲ್ಪಡುವ ಪಾಡಿ ಇಗ್ಗುತ್ತಪ್ಪ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು. ಈ ವರ್ಷ ಮಳೆ ಅಲ್ಪ ಪ್ರಮಾಣದಲ್ಲಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಹಿನ್ನಡೆ ಅನುಭವಿಸ್ತಾ ಇದ್ದು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ಕೃಷಿ ಕಾರ್ಯಗಳು ಸುಗಮವಾಗಿ ಸಾಗಲಿ, ರೈತರ ಬದುಕಿಗೆ ಸಮೃದ್ಧಿ ದೊರಕಲಿ ಅಂತ ಕುಲದೇವರಾದ ಮಾಗೂರು ಇಗ್ಗುತ್ತಪ್ಪನಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಅಂತ ಬಲ್ಲಾರಂಡ ಮಣಿಯುತ್ತಪ್ಪ ತಿಳಿಸಿದ್ದಾರೆ. ಕೊಡಗಿಗೆ ಮಳೆ ಖಂಡಿತ ಅದೇ ಮಳೆ ದೇವ ಒಂದೇ ನಂಗೆ ನಂಬಿತ್ತು ಕೈ ದೇವ ಮುಟ್ಟಿಟ್ಲೆಕ್ಕ ಬೋಕರಿ നല്ല ಮಳೆ ಆಯ್ತು ಸಮೃದ್ಧಿಯಾಗಿ ಪ್ರಾರ್ಥನೆ ಮಾಡುವಂಗ ಆಡು ಸ್ವಾಮಿಗೆ ತಪ್ಪನೆ ಇವರ ಅನುಗ್ರಹ ಆಶೀರ್ವಾದ ಪಡೆದು ವಿಶೇಷವಾದ ಪ್ರಾರ್ಥನೆ ಮಾಡಿದ್ದು ನನಗೆ ಕಾಲಕ್ಕೆ ಒಂದು ಪೂಜೆ ಮಾಡಿರ. ಅದೇ ಪ್ರಕಾರ ಇಂದು ಮಳೆ ದೇವನ ಪ್ರಕಾರ ಮಳೆ ಕಾಯ್ತಂಗೆ ಪ್ರಾರ್ಥನೆ ಮಾಡಿರ. ಕಷ್ಟ ಸುಖ ಮನುಷ್ಯ ಒಪ್ಪಂತದೆ, ಕಷ್ಟ ಸುಖ ಅನುಗ್ರಹಗೊಂಡು ನನಗೆ ಅಕ್ಕಲೆ ಪ್ರಾರ್ಥನೆ ಸೌಲಭ್ಯ ಸುಖ ಬರ್ತದೆ. ಎಲ್ಲರೂ ನಲ್ಲದು ಮಾಡ್ತಾ ಕಾಪಾಡಲಿಕ್ಕ ಇನ್ನೇನೆ ನಲ್ಲದು ಸಹಾಯ ಆಯ್ತು. ಇದು ಮಿನ್ನ ಕೂಡ ನಲ್ಲದು ಕೇಳಿ ಆ ಇಗ್ಗುತ್ತಪ್ಪನ ಸೇವೆ ಮಾಡುವಂಥ ಭಗವಂತ ಪ್ರಾರ್ಥನೆ ಇಡೀ ಲೋಕಲ್ಯಾಣಕ್ಕಾಯ್ತು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಲಿಕ್ಕ ಅಂದನೆ ನಿಂಗಡ ಆಯುಷ್ಯಕ್ಕೂ ಆರೋಗ್ಯ ರಾಜಕೀಯ ಭವಿಷ್ಯ ಉಜ್ವಲ ಆಯ್ತು. ನಿಂಗಡ ಕಾಲಕ್ಕೂ ಮಕ್ಕಳ ಅಭಿವೃದ್ಧಿ ಆಗಿಟ್ಟನ್ನು ಪ್ರಾರ್ಥನೆ ಮಾಡುವ ಎತ್ತುಗಳು ಬುತ್ತು ಬಳೆ ತೋಟ ಆಳು ಭಾಗ ತೊಂದರೆ ಬಕ್ಕತ್ತೆ ನಿಂಗಡ ಕಾಲಕ್ಕೂ ಮಕ್ಕಳ ಅಭಿವೃದ್ಧಿ ಆಯ್ತು. ನಲ್ಲರಿಕೆ ಸಂಸಾರ ಕೂಟೆ ಬಂತು, ಇಡೀ ಜನಾಂಗದ ಕೂಟೆ ಬಂತು. ಆ ಪೂಜೆ ಪುರಸ್ಕಾರ ಮಾಡುವಂಥ ಶಕ್ತಿ ಆ ಬಾಗಿಲು ಪ್ರಾರ್ಥನೆ ಮಾಡಿಂಡು ಈಶ್ವರ ನಿಂಗೆ ಎಲ್ಲರ ಖುಷಿಯಾಗಿ ಬೈನಿಂಡು ಆ ಪೂಜೆಗಳು ಕೊಡ್ತೇವೆ. ಪೂಜಾ ಸಂಪೂರ್ಣ ಫಲ ಸಾಂಗತ ಪ್ರಾರ್ಥನಾ ವಿಧಿ ಬಾರಿ ಕಮ್ಮಿ ತತ್ರ ಮಳೆ ಪೂಜೆ ಉಂಟು. ಆ ಮಳೆ ಆಂಡು ಬೋಡಿ ಉಂಡು ಭಕ್ತಿನ ಸ್ವೀಕಾರ ಮಾಡಿತ್ತು. ಇನ್ನಕ್ಕೂ ಮಳೆ ಬಂದಿತ್ತು, ಮಳೆ ಆಯಿತು, ರೈತಂಗ ಸಂತೃಪ್ತಿ ಆಯಿತು, ಬದುಕುವಂಥ ಕೆಲಸನ ಮಾಡ್ಬೋದು ಬೋಡಿ ನಂಗೆ ಚಟ್ಟಳ್ಳಿ ಸಹಕಾರ ಸಂಘದ ತಿಂಜ ನಂಗೆ ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿ ನಿರ್ದೇಶಕ ಎಲ್ಲರೂ ಇಲ್ಲಿ ಬಂದಿತ್ತು, ಪೂಜೆ ಮಾಡಿತ್ತು. ಆಂಡ ಫಲ ಯಾವ ತಪ್ಪಂದವ್ರ ನಂಬಿಕೆ ಉಂಟು. ಈ ಮಿಂಜೋ ಸಮೇತ ನನಗೆ ಪರಿಚಯ ಮಾಡಿತ್ತು. ಇನ್ನು ಮೇಲೆ ಉರುಳಸಾಯ ಸಮೇತ ಇಲ್ಲಿ ಈ ಸಂದರ್ಭ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಪೇರಿಯನ್ನ ಪೂಣಚ್ಚ, ನಿರ್ದೇಶಕರು ಪಾಲ್ಗೊಂಡಿದ್ದರು.